ಹ್ಞೂ ಹೋಗ್ಲಿ ಹೇಳಪ್ಪ. ಈಗ ಏನು ಮಾಡೋಣ, ನಮ್ಮ ಚಾಗಿದ್ದಾಗೈತತ್ತ ಹಾಂ. ಅಣ್ಣ, ಏನು ಮಾಡೋಣಂದ್ರೆ ಏನು ಮಾಡೋದು ಇವಾಗ? ಅವೆಲ್ಲ ಅವಂಗೆ ಗೊತ್ತಿಲ್ಲ. ಈಗ ಹೊಸ ವಾಪಸ್ ಹೊಡ್ಕೊಬತ್ತೀನಿ. ನಾನು ದುಡ್ಡು ವಾಪಸ್ ಕೊಡ್ಲೇಳು. ಹ್ಞೂ, ನಾನು ಅಲ್ಲೇ ಹೊಡ್ಕೊಬತ್ತಿದ್ದೆ. ಟೆಂಪೋಗೆ ಹೇಳಿದ್ದೀನಿ. ಹ್ಞೂ, ಈಗ ಯಾತೋ ಭೀಮನೆ ಕರೆದೈತೆ, ಮಾತಾಡೋಣ ಬಾ ಅಂತ ಕರ್ಕೊಬಂದ ಈ ಭಯ್ಯ. ಹ್ಞೂ ಹ್ಞೂ ಹೇಳಪ್ಪ. ಹ್ಞೂ ದಳ್ಳಾಳಿ, ಹ್ಞೂ ಹೇಳು. ಹ್ಞೂ ನೀನು ಮಾಡಿರೋದಕ್ಕೆ ನೋಡಿ ನಮ್ಮನ್ನೆಲ್ಲ ಈಗ ನಾವೆಲ್ಲ ಪರದಾಡಂಗೆ ಆಯ್ತು ಇವಾಗ. ನೀನು ಮಾಡ್ಕೊಂಬದಕ್ಕೆ ನನ್ನನ್ನು ಯಾಕೆ ಹೇಳ್ಕೊಂತೇಳಿ ಇವಾಗ? ಹಾಂ, ಹ್ಞೂ ಅದು ಏನು ಮಾಡೋದು ಹೇಳಿ? ಅವರು ಹೊಸ ವಾಪಸ್ ತಂದುಬಿಡ್ತಾರಂತೆ. ಅದೇನು ನೋಡಿ ಮತ್ತೀಗ ನಮ್ಮನ್ನ ಯಾಕೆ ಕರಿತೀವಿ ಸುಮ್ಮನೆ ಮಧ್ಯದಾಗೆ? ಹಾಂ. ಹ್ಞೂ ಹಂಗಲ್ಲ ಕಣ ಭೀಮಣ್ಣ. ಅದೇ ಒಂಚೂರು ಈಟ ಒಟ ದುಡ್ಡು ಕೇಳಿದ್ನಲ್ಲ ಅಣ್ಣ, ಕೊಟ್ಟರೆ ಒಂದು ಸ್ವಲ್ಪ ಕೊಡ್ತೀನಿ ಕಣ. ಏನು ಮಾಡೋಣ ನಾನು ಮಾರ್ಬಿಟ್ಟೆ ಕಣ. ದೇವ್ರ ಆಣೆ ಇನ್ನೊಂದ್ಸಲ ಸವಾಸಕ್ಕೆ ಹೋಗಲ್ಲ ಕಣ. ಈ ಥರ ಮಾಡೋಕ್ಕೆ ಹೋಗಲ್ಲ. ಇದೊಂದು ಸಲ ನೋಡೋಣ. ಏನಾದರೂ ಮಾಡಿಕೊಡ್ತೀನಿ. ಸ್ವಲ್ಪ ಕೊಡೋಣ ದುಡ್ಡು, ಈಗ ಕೊಟ್ಬಿಡೋಣ ಒಂದು ಸ್ವಲ್ಪ. ಹಂಗಲ್ಲ ಹಿಂಗಲ್ಲ ಕಣೋ. ಈಗ 1 ಲಕ್ಷ ಕೊಡೋದ್ರೆ ಎಲ್ಲಿ ತಗೊಬರೋಣ ಹೇಳಿ? 1 ಲಕ್ಷನ ಇವಾಗ? ಹಾಂ, ನಿನಗೆ ಜ್ಞಾನ ಇರಲಿಲ್ಲ ಹೊಸ ಕೊಡಿಸ್ಬೇಕಾದ್ರೆ ಎಂಥ ಹೊಸಗಳು ಕೊಡಿಸ್ಬೇಕು ಏನೋ ಅಂತ? ಏನೋ ಹೊರೆ ಕೊಡಿಸಿದ್ದೆ ಅಂತ ದನಗಳನ್ನ. ಅವರು ಬಂಡವಾಳ ಹಾಕಿರ್ತಾನೆ. ಅವರು ದುಡ್ಡು ಹಾಕಿ ಒಂದು 4 ಕಾಸು ದುಡ್ಕೋಬೇಕು ಅಂತ ತಾನೆ ಬಂದಿರೋದು ಅವರು. ಹಾಂ, ನೀ ಇಂಥವು ಮಾಡಿದ್ರೆ ಹೆಂಗೆ? ಯಾಕೆ ಮಾಡ್ತೇನೆ ಇಂಥ ಮನೆಯಾಳ ಕೆಲಸನ? ಹಾಂ, ಕೊಡ್ಸು, ನ್ಯಾಯವಾಗಿರೋ ಕೊಡಿಸ್ಬೇಕು. ಒಬ್ರು ಮೋಸ ಮಾಡಬಾರ್ದು ಕಣೋ. ನಾನು ಹೇಳ್ದೆ ಭೀಮಣೆ, ಒಂದು 2 ದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಯಾರನ್ನ ಗಿರಾಕಿ ಕರ್ಕೊಬಂದು ಮಾರಿಸ್ತೀನಿ ಒಂದು 2 ದಿನ ಅಂತ ಕೇಳ್ತಾನೆ ಇಲ್ಲ ಕಣ. ಸ್ಕೂಲ್ ತಂದುಬಿಡ್ತೀನಿ, ನನ್ನ ದುಡ್ಡು ವಾಪಸ್ ಕೊಡು ಅಂತವ್ರೆ. ಇವಾಗ ಸಡನ್ನಾಗಿ ಹಂಗಂದ್ರೆ ನಾನು ಎಲ್ಲಿಂದ ತರೋಣ? ನೀನೇ ಒಂದು ಸ್ವಲ್ಪ ಹೇಳೋಣ ಇವ್ ಅಣ್ಣಗೆ ಒಂದು ಸ್ವಲ್ಪ. ನಾನು ಹೇಳಲ್ಲಪ್ಪ. ನಾನು ಯಾಕೆ ಹೇಳೋಣ ಹೇಳು? ಅವ್ರು ಬಂಡವಾಳ ಹಾಕಿರೋದು ಅವ್ರು ಮಾತಾಡ್ತೀರಿ. ಇವಾಗ ನೀನಂತ ಕೊಡ್ಸಿದ್ಯಾ, ಹಂಗೆ ಅಮ್ಮಂಗೆ ಮಾಡ್ಕೊಂಡಿದ್ಯಾ ನೀನು? ಹಾಂ, ಇವಾಗ ಯಾರಿಗಾನ ಮಾರ್ಸತಕ ಇರೋ ಅಂದರೆ ಇನ್ನೊಬ್ರಿಗೆ ಯಾರಿಗೋ ಟೋಪೆ ಹಾಕ್ಚ, ಅವನು ಇವನಂಗೆ ತಾನೆ, ಅವನು ಇವನಂಗೆ ಪರದಾಡ್ಬೇಕು ತಾನೆ? ಹಾಂ, ಇವಾಗ ಸುಮ್ಮನೆ ಯಾಕೆ ನಿಂತಾಗೆ? ಈಗ ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ ಕೊಡ್ಚ? ಹಾಂ, ನೀ ಹಸುಗಳು ವಾಪಸ್ ಹೊಡ್ಕೊಬರ್ಬಿಟ್ಟು ಅದೇನು ಮಾಡ್ಕೊಂಚ, ಅದು ಮಾಡೋರಿಗೆ ಪರಿಹಾರ ನೋಡೋಣ. ನಾನಿಂತಾಗೆ ಮುಚ್ಚಿ ಮರೆ ಏನಿಲ್ಲ, ಓಪನಾಗೆ ಮಾತಾಡ್ತೀನಿ. ನಮ್ಮನು ತಿಪ್ಪಣ್ಣ ಅಮ್ಮನಿಗೆ ಪಾಪ ನಮ್ಮೂರನ್ಗೇನೆ ನೀನು ತಗೊಂಡೋಗಿದ್ದೆಲ್ಲ 2 ದನ, ಈ ಬಡ್ಡಿ ಮಗನೇ ಕೊಡಿಸಿದ್ದು ಅಂಥವಿಂಥವು ಕೊಡಿಸಿ. ನಾವು ನಮಗೆ ಕೊಡಿಸುವಾಗ್ಲೇನ ಒಂದು ತೊಟ್ಟು ಕೆತ್ತಲವಾಗಿತ್ತು ಅಂತ ಕೊಡಿಸ್ತಾ. ಇನ್ನೊಂದು ಆಲೆ ಸರಿ ಕರಿತಿರ್ಲಿಲ್ಲ. ಆ ಜಾತಿ ಈ ಜಾತಿ ಹಂಗೆ ಹಿಂಗೆ ಅಂತೇಳಿ ಪಾಪ ಆ ಹುಡ್ಗನಿಗೆ ಕೊಡಿಸ್ತಾ ಪಾಪ. ಪಾಪ ಅವನು ಬಡವ. ಹೋಗಿ ಅವನಿಗೆ ಇಂಥ ಹೊಸ ಕೊಡೋ ಪಾಪ. ಅವರು ಪಾಪ ಕೂಲಿ ನಾಲಿ ಮಾಡ್ಕೊಂಡು ಬದುಕೋ ಜನಗಳಣ್ಣ ಅವರು. ಆಯಮ್ಮ ಪಾಪ ಸಂಘದಾಗೆ ಈಟ ಊಟ ದುಡ್ಡು ಎತ್ಕೊಂಡು 1-2 ಹೊಸ ಕರ್ಕೊಂಡು ಹಾಲಾಕಿನ ಮನೆ ಖರ್ಚಿಗೆ ಸಂಘಕ್ಕೆ ಪಂಗಕ್ಕೆ ಕಟ್ಟೋಕ್ಕೆಲ್ಲ ಆಗ್ತತೆ ಅಂತ 1-2 ದನ ಕೊಡ್ಸಪ್ಪ ಅಂತ ಈ ವೈನ್ತಾಗ ಬಂದರೆ ಇವಾಗ ಇಂಥ ಕೆಲಸನೇ ಮಾಡೋದು? ಹಾಂ, ಹೇಳ್ತೀನಿ. ಇಂಥ ದನಗಳು ಕೊಡ್ಸಿದ್ನಲ್ಲ ಪಾಪ ಕೂಲಿ ಮಾಡ್ಕೊಂಡು ತಿಂಬ ಆ ಬಡವ್ರಿಗೆ ಇವನು. ಹಾಂ, ಇವನಿಗೇನ ಜ್ಞಾನ ಗಿನ ಐತೆ? ಏನಕ್ಕೆ ಮಾಡ್ಬೇಕು ಹೇಳಿ ಇಂಥ ಕೆಲ್ಸಗಳೆಲ್ಲ? ಅಲ್ಲಣ್ಣ, ಹೂನಣ್ಣ. ಈಗ ಅಂತಾಗ ಕಿತ್ತೋಗಿರೋ ಚೆನ್ನಾಗಿಲ್ಲಿದ್ದು ಹಸುಗಳೆಲ್ಲ ಕೊಡ್ಸೇವ್ರೆ ಅನ್ಕಮ್ಮನ. ತಿರ್ಗಾ ನನಗೆ ಯಾಕಣ್ಣ ತಗ್ಲಾಕ್ಬೇಕು? ಅವನ್ನ ಅಂಥ ಹಸುಗಳ ಕೊಡ್ಸಿದ್ಮೇಲೆ ಎಲ್ಲನ ಸೆಂತಿಗೆ ಪಂತಿಗೆ ಯಾರಿಗಾನ ಮಾರ್ಬೇಕಣ್ಣ? ಇರೋದು ನಿಜ ಹೇಳ್ಬೇಕಣ್ಣ. ಹಿಂಗೆ ಒಂದು ತೊಟ್ಟು ಫೇಲ್ ಆಗೈತೆ, ಒಂದು ಸ್ವಲ್ಪ ಹಾಲು ಕಮ್ಮಿ ಕರಿತಗೋಣಪ್ಪ, ಹಿಂಗೆ ಐತೆ ಪರಿಸ್ಥಿತಿ ಅಂತ ಹೇಳಿ ಮಾರಬೇಕು. ಅದನ್ನು ಕೊದ್ದಿ ಲೆಕ್ಕ ಅಣ್ಣ. ಏನು ಹೇಳ್ದಂಗೆ ಕೇಳೋದಂಗೆ ಆಸ್ ಕರಿತವೆ ಈಸ್ ಕರಿತವೆ, ಹಂಗೈತೆ ಹಿಂಗೈತೆ ಅಂತ ಹೇಳಿ ಮಾರೋದು ಇದು ನಿಜನೇನಣ್ಣ? ಹೇಳ ನೀನು. ಒಂದು ಊರಿನ ದೊಡ್ಡ ಮನುಷ್ಯ ಆಗಿ ಇದು ನಿಜನೇನಣ್ಣ? ಹಿಂಗೆ ಮಾಡ್ಬೋದೇನಣ್ಣ? ಹಾಂ, ಹೇಳಪ್ಪ ನೀನು. ಹಾಂ ಹೇಳು. ಹಂಗೆ ಹಿಂಗೆ ಆ ಜಾತಿ ಈ ಜಾತಿ ಅಂತ ಹೊಸ ಕೊಡಿಸ್ತಲ್ಲ. ಹಾಂ, ನೀನು ಅವ್ರಿಗೆ ಯಾಕೆ ಮೋಸ ಮಾಡೋ ಹೊಸ ಕೊಡಿಸಿದ್ದೆ? ಆ ವಸ್ತುಗಳನ್ನ ನನಗೆ ಯಾಕಪ್ಪ ಮೋಸ ಮಾಡಿದೆ ನೀನು? ನನಗೆ ಯಾಕೆ ತಂದು ಕಟ್ಟಿ ಎಲ್ಲ ಸೆಂತಿ ಹೊಡಿಬೇಕಂತ ಹಸುಗಳ್ನ? ಇಲ್ಲ ಅಂದರೆ ಅಣ್ಣ ಹಿಂಗೆ ಐತಿ, ಇಂಥ ಹಸುಗಳು ಹಿಂಗೆ ಐತೆ ಅಂತ ಹೇಳಿ ಮಾರಬೇಕಿತ್ತು. ನೀನು ಕದ್ದು ಮುಚ್ಚಿ ಹೇಳಿ ಇಷ್ಟಲ್ಲ ಆ ಹಸುಗಳ್ನ ಈ ಅರ್ಧ ಬೆಲೆಗೆ ಬಾಳೋ ಹಸುಗಳ್ನ ನೀನು ಲಕ್ಷಾನುಗಟ್ಟಲೆ ಹಸುಗಳ್ನ ಮಾರಿಸ್ಬಿಟ್ಟು ನೀನು ಇವಾಗ 10 ಕಮಿಷನ್ಗೋಸ್ಕರ ಹಿಂಗೆ ಮಾಡಿ ನಮ್ಮನ್ನ ಯಾಕೆ ಹಾಳು ಮಾಡ್ತೀಯ ಹೇಳು? ಹಾಂ, ಅಂಥ ದನಗಳಿದ್ದಾಗ ಹೇಳಿ ಮಾರಬೇಕು. ಇಲ್ಲ ಅಂದರೆ ಎಲ್ಲ ಸಂತಿಗೆ ಹೊಡಿಬೇಕಂತವನ. ಸಂತಿಗೆ ಹೊಡೆದು ಓದಷ್ಟು ಹೋಗ್ಲಿ ಅಮ್ಮಂಗೆ ಮಾರಬೇಕು. ನಮ್ಮಂಥ ರೈತರುಗಳ್ನೆಲ್ಲ ಹಾಳು ಮಾಡೋದು ನೀನು. ಈಗ ಅದು ಯಾರು ತಿಪ್ಪಣ್ಣನ ಹಾಳು ಮಾಡಿದ್ಯಾ? ಆವಾಗಿನಿಂದ ನನಗೆ ಕೊಡ್ಸಿ ನನ್ನನ್ನು ಹಾಳು ಮಾಡಿದ್ಯಾ? ಯಾರನ್ನ ಬೇರೆ ಗಿರಾಕಿ ಕರ್ಕೊಬತ್ತೀನಿ ಅಂಚ. ಹಾಂ, ಬೇರೆ ಗಿರಾಕಿ ಕರ್ಕೊಬಂದರೆ ನನ್ನ ತಗಿಂದ ಅವನಿಗೆ ಕೊಡಿಸ್ಚ, ಅವ್ನು ಕೆಟ್ಟೋಗ್ತಾನೆ. ಹಾಂ, ಇದಕ್ಕೆಲ್ಲ ನಾನು ಬಿಡಲ್ಲ, ಸರಿನಾ? ಈಗ ಹಸುಗಳು ತಂದು ಕೊಡ್ತೀನಿ, ನನ್ನ ದುಡ್ಡು ನನಗೆ ವಾಪಸ್ ಕೊಡು. ನೀನು ಏನಾರ ಮಾಡ್ಕೊ ಹಸುಗಳು. ನನ್ನ ಕೈಯಿಂದ ಬೇರೆಯವ್ರಿಗೆ ಹಸುಗಳು ಕೊಡಲ್ಲ ಅವನ್ನ. ಈಗ ನನ್ನ ಕೈಯಿಂದ ಹಸುಗಳು ಕೊಡೋದು ನಾನು ಯಾಮಾರಿಸ್ತೆ ಅಂತ ಅವ್ರು ನನ್ನನ್ನು ಬೈಕೊಂಬೋದು. ನಿಮ್ಮನೆ ಹಾಳಾಗುವಾಗ ಇಂಥ ಹಸುಗಳು ಕೊಡಿಸಿರು ಮೋಸ ಮಾಡಿರೋ ಅಂತ ನನ್ನನ್ನು ಬೈಕೊಂಬೋದು. ನನಗೆ ಯಾಕಂತ ಶಾಪ ಹೇಳು ನಿನ್ನಿಂದ? ನಿನ್ನ ಹಸುಗಳು ನಿಂತಕ್ಕೆ ತಂದುಬಿಡ್ತೀನಿ. ನೀನು ಯಾವನ್ಗನ ಮಾರ್ಕ ಯೋಟನ ಸುಳ್ಳು ಹೇಳ್ಕ ನಾನು ದುಡ್ಡು ವಾಪಸ್ ಕೊಡು. ನನಗೆ ಆ ಪಾಪ ಬೇಡ. ಅರ್ಥ ಆಯ್ತಾ?
ಅರ್ಥ ಆತೇನು ದಳ್ಳಾಳಿ ಈಗಲಾದ್ರೂ ಹಾಂ ಕರ್ಮ ಏನು ಮಾಡಿದ ಕರ್ಮ ಯಾರನ್ನೂ ಸುಮ್ಮನೆ ಬಿಡಲ್ಲ ಅವ್ರವ್ರು ಮಾಡಿದ ಕರ್ಮ ಅವ್ರವ್ರು ಅನುಭವಿಸ್ಲೇಬೇಕು ಕೊನೆಗೆ ನೋಡ್ದ ಹಂಗೆ ತಿರುಗಿ ಹಿಂಗೆ ತಿರುಗಿ ಇಲ್ಲಿ ಕೊನೆಗೆ ನಿನ್ನ ಬುಡಕೆ ಬಂತಲ್ಲ ಇದನ್ನೇ ಕರ್ಮ ಅಂಬೋದು ಸರಿನಾ ಯಾರು ಮಾಡಿದ್ದವ್ರು ಅನುಭವಿಸ್ಬೇಕು ಅದಕ್ಕೆ ಯಾವತ್ತೂ ಪುಣ್ಯದ ಕೆಲಸಗಳು ಮಾಡಬೇಕು ನಿಂದೆ 10 ರೂಪಾಯಿ ಕಳ್ಕೊಂಡ್ರು ಬ್ಯಾರ್ಯಾರ್ದಕ್ಕೆ ಇದು ಮಾಡಬಾರ್ದು ಸರಿನಾ ಬ್ಯಾರ್ಯಾರನ್ನ ಮೋಸ ಮಾಡಬಾರ್ದು ಬ್ಯಾರ್ಯಾರನ್ನ ತುಳಿಯಕ್ಕೆ ನೋಡಬಾರ್ದು ಬ್ಯಾರ್ಯಾರನ್ನ ಹಾಳು ಮಾಡಬಾರ್ದು ಅದು ತಿಳ್ಕ ನಿನ್ನ ಕೈಯಿಂದ 10 ರೂಪಾಯಿ ಕೊಡು ಇಕ್ಕು ದೇವ್ರು ನಿನಗೆ ಭಗವಂತ ಅಮ್ಮನು ಮುಂದಕ್ಕೆ ಎಲ್ಲೋ ಒಂತಾಗ ನಿನಗೆ ಕೊಡ್ತಾನೆ ನೀನು ನ್ಯಾಯವಾಗಿದ್ರೆ ಎಲ್ಲೋ ಒಂತಾಗ ಭಗವಂತ ನಿನಗೆ ಕೊಡ್ತಾನೆ ಅದು ತಿಳ್ಕ ಹ್ಞೂ ಭೀಮಣ್ಣಯ್ಯ ತಪ್ಪಾತು ಭೀಮಣ್ಣಯ್ಯ ಇನ್ನೊಂದ್ಸಲ ಈ ಥರ ಮಾಡಲ್ಲ ಕಾರಣ ಇನ್ನೊಂದ್ಸಲ ಈ ಥರ ಕೆಟ್ಟ ಕೆಲಸ ಮಾಡಲ್ಲ ಕಾರಣ ಇನ್ನೊಂದ್ಸಲ ಈ ಥರ ಯಾರಿಗೂ ಈ ಥರ ಮೋಸ ಮಾಡಿ ದನಗಳಿಗೆ ಟೋಪಿ ಹಾಕಲ್ಲ ಕಾರಣ ಇನ್ಮೇಲಿಂದ ನಿಯತ್ತಾಗಿ ಬದುಕ್ತೀನಿ ಕಾರಣ ನಿಯತ್ತಾಗಿ ದನಗಳು ಮಾರಾಟ ಮಾಡ್ತೀನಿ ಒಳ್ಳೆ ಇರೋದಿದ್ದಂಗೆ ಹೇಳಿ ದನಗಳನ್ನ ಮಾರಾಟ ಮಾಡ್ತೀನಿ ಅವ್ರಿಷ್ಟ ಇಂಥ ಕದ್ದು ಮುಚ್ಚಿ ಅಂತ ಇನ್ಮೇಲೆ ವ್ಯವಹಾರ ಮಾಡಲ್ಲ ಕಾರಣ ನಾನು ಬುದ್ಧಿ ಕಲ್ಕೊಂಡೆ ಕಾರಣ ನನ್ನನ್ನು ಕ್ಷಮಿಸ್ಬಿಡ್ರಣ ಎಲ್ಲರೂ ಇದೊಂದು ಸಲ ಕ್ಷಮಿಸ್ಬಿಡ್ರಣ ಇನ್ನೊಂದ್ಸಲ ಈ ಥರ ಮಾಡೋಕ್ಕೆ ಹೋಗಲ್ಲ ಕಾರಣ ನೋಡು ನೀನು ಮಾಡಿದ ಕರ್ಮ ನೀನೇ ಅನುಭವಿಸ್ಬೇಕು ಸರಿನಾ ಈಗ ಸುಮ್ಮನೆ ಯಾಕೆ ಇಂಥ ಎಲ್ಲವೆಲ್ಲ ಮಾತಾಡಿ ಅವ್ರಿಗೆ ಅದೇನು ಬಗೆಹರಿಸ್ಕೊಡು ಹ್ಞೂ ಅಣ್ಣ ತಪ್ಪಾದ ಕಾರಣ ನಿನ್ನ ಕಾಲಿಗೆ ಬೀಳ್ತೀನಿ ಇನ್ನೊಂದ್ಸಲ ಈ ಥರ ಮೋಸ ನಿನಗೆ ಅಲ್ಲ ಯಾರಿಗೂ ಮಾಡೋಕ್ಕೆ ಹೋಗಲ್ಲ ಕಾರಣ ಇದೊಂದು ಸಲ ಏನೋ ಮಣ್ಣು ತಿಂಬ ಕೆಲಸ ಮಾಡ್ಕೊಬಿಟ್ಟಿದ್ದೀನಿ ಇದೊಂದು ಸಲ ನಾನು ಕ್ಷಮಿಸ್ಬೇಡಣ ನಿನಗೇನೋ ಒಂದು ಮಾಡ್ತೀನಿ ಕಾರಣ ನಾನು ತಪ್ಪು ಮಾಡಿದ್ದೀನಿ ಕಾರಣ ಇದೊಂದು ಸಲ ನಾನು ಇನ್ನೊಂದು ಸತಿ ಯಾರಿಗೂ ಈ ಥರ ಮೋಸ ಮಾಡಲ್ಲ ನಾನು ಕ್ಷಮಿಸ್ಬಿಡೋಣ ನಾನು ನಿನ್ನ ಕ್ಷಮಿಸೋದು ಏನಿಲ್ಲ ಕಾರಣ ಸರಿನಾ ನೀನು ನಿನ್ನ ಮನ್ಸಿಗೆ ತಿಳ್ಕೋಬೇಕು ಒಬ್ಬರನ್ನ ಈ ಥರ ಹಾಳು ಮಾಡಿದರೆ ಯಾರಿಗೇ ಆಗಲಿ ಎಂಥರೇ ಆಗಲಿ ಶಾಪ ಹಾಕ್ತಾರಣ ಆ ಶಾಪ ಸುಮ್ಮನೆ ಅಂತೂ ಬಿಡಲ್ಲ ಸರಿನಾ ಅರ್ಥ ಮಾಡ್ಕೊಂಡಿಟ್ಟ ಒಳ್ಳೇದು ಮಾಡು ಜನಗಳಿಗೆ ಒಳ್ಳೆ ಹಸ್ಗಳು ಕೊಡಿಸು ಎಲ್ಲರೂ ನೆಂಚ್ಕೋಬೇಕು ಈಗಳಪ್ಪ ಇಂಥ ಹಸ್ಗಳು ಕೊಡ್ಸಿರು ಹಿಂಗೆ ಚೆನ್ನಾಗಿದ್ದಾವೆ ನಾವು ಹಿಂಗೆ ಉದ್ಧಾರ ಆದ್ವಿ ಅಂತ ನೆನ್ಸ್ಕೋಬೇಕು ಕಾರಣ ಸರಿ ಆಯ್ತು ಇವಾಗ ಏನು ಮಾಡ್ಸಿ ಹೇಳಪ್ಪ ಈಗ ನಾನು ಅವ್ನು ಇಕ್ಕೊಂಡು ನಾನು ನೋಡ್ರಣ ನಾನು ಇರೋದು ಹೇಳ್ತೀನಿ ನಾನು ಅವ್ನು ಇಕ್ಕೊಂಡು ನನಗೆ ಜೀವನ ಮಾಡೋಕ್ಕಾಗಲ್ಲ ಸರಿನಾ ಹುಲ್ಲು ಬೂಸ ನನಗೆ ಅರ್ಧ ಖರ್ಚು ಅದ್ರಾಗೆ ಓದತ್ತೆ ಹೋಗ್ಲಿ ಹಾಲೂ ಹೆಚ್ಚಾಗಿ ಕರಿಯಲ್ಲ ಇವಾಗ ನನಗೆ ಹಸ್ಗಳು ಬೇಡಣ ಕೊಡ್ಸಂಗಿರೋ ಒಳ್ಳೆ ಹಸ್ಗಳು ಕೊಡಿಸ್ಲಿ ಅದೇ ರೀತಿಗೆ ಇನ್ನೊಂದು 10-20 ಸಾವಿರ ಹೆಚ್ಚು ಕಮ್ಮಿ ನಾನು ಕೊಡ್ತೀನಿ ಅದನ್ನು ಇಲ್ಲಾಂದರೆ ಹಸ್ಗಳು ವಾಪಸ್ ಹೊಡ್ಕೊಬತ್ತೀನಿ ಇವಾಗ ಏನಾರ ಮಾಡ್ಕೊಂಬ್ಲಿ ಸುಮ್ಮನೆ ಬೇಡ ನನಗೆ ದಳ್ಳಾಳಿ ಒಂದು ಕೆಲಸ ಮಾಡಲ ಅವು 2 ಹಸ್ಗಳ್ನು ಈ ಸಲ ಸೆಂತೆಗೆ ಮಾರು ಹೇಳಿ ಮಾರು ಹಿಂಗೆ ಆಗೈತಿ ಹಿಂಗೆ ಐತಿ ಅಂತ ಪ್ರಾಬ್ಲಮ್ ಐತಿ ಅಂತ ಹೇಳಿ ಅದು ಎಷ್ಟಕ್ಕೆ ಹೋಗ್ತದೋ ಅಷ್ಟಕ್ಕೆ ಮಾರು ಎಷ್ಟಕ್ಕೆ ಹೋಗ್ತದೋ ಅಷ್ಟಕ್ಕೆ ಮಾರಿ ಅವ್ರ ಕೈಗೆ ದುಡ್ಡು ಕೊಡು ಅವ್ರ ಕೈಗೆ ದುಡ್ಡು ಕೊಟ್ಟು ಮಿಕ್ಕಿದ ದುಡ್ಡ ಟೈಮ್ ತಗೊಂಡು ಅವರಿಗೆ ಫುಲ್ಲು ಜಪ್ತಿ ಮಾಡು ಸರಿನಾ ಮೋಸ ಮಾಡೋದು ಎತ್ತಾಕೋದು ಟೋಪಿ ಹಾಕೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ ಇನ್ಮೇಲೆ ನ್ಯಾಯವಾಗಿ ಅಚ್ಚುಕಟ್ಟಾಗೆ ಬಾಳು ಈಗಲಿನ ಅರ್ಥ ಆತೇನು ಸರಿನೇ ಒಬ್ರಿಗೆ ಮೋಸ ಮಾಡಿದ್ರೆ ಅದು ನಮಗೆ ರಿಟರ್ನ್ ಅದು ಒಂದಲ್ಲ ಒಂದಿವ್ಸ ನಮಗೆ ತಗೊಳ್ತತೆ ಇನ್ಮೇಲೆ ನ್ಯಾಯವಾಗಿ ಬುದ್ಧಿ ಕಳ್ಕೊಂಡು ಭಾಳತ್ ಕಲಿ ಅಣ್ಣ ಒಂದು ವಾರ ಸುಮ್ಮನೆರು ವಾರಕ್ಕೆ ಸಂತೆಗೆ 2 ಹಸ್ಗಳ್ನ ಹೊಡ್ಕೊಂಡೋಗಿ ಮಾಡ್ತೀನಿ ಅದು ಎಷ್ಟು ಬರುತ್ತೆ ಅಷ್ಟು ದುಡ್ಡು ಕೊಡ್ತೀನಿ ಕೊಟ್ಟು ಮಿಕ್ಕಿದ್ದೇನೈತೆ ಅದನ್ನು ಒಂದು ತಿಂಗಳು ಟೈಮ್ ಕೊಡು ಎಲ್ಲನ ಅಡ್ಜಸ್ಟ್ಮೆಂಟ್ ಮಾಡಿ ನಿನಗೆ ನಿನ್ನ ದುಡ್ಡು ನಿಂಗೆ ಕೊಟ್ಬಿಡ್ತೀನಿ ಇನ್ನೊಂದು ಸಲ ಯಾರಿಗೂ ಮೋಸ ಮಾಡೋಕ್ಕೆ ಹೋಗಲ್ಲಣ್ಣ ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ ಅಣ್ಣ ನನಗೆ ನಂಬಿಕೆ ಇಲ್ಲ ಕಾರಣ ಈ ವಯ್ಯನ ಮೇಲೆ ಏನು ಮಾಡೋಣ ಹೇಳ್ರಿ ಸುಮ್ಮನೆ ಈಗಂದು ಆಮೇಲೆ ಕೈ ಕೊಟ್ಟೋದ್ರೆ ನಾನು ಏನು ಮಾಡೋಣ ಹೇಳು ಇಲ್ಲ ಬಿಡಪ್ಪ ಇನ್ಮೇಲೆ ಹಂಗೆ ಮಾಡಲ್ಲ ಬಿಡು ಬುದ್ಧಿ ಕಲ್ತ್ಕೊಂಡವನೇ ನಾವು ಇಷ್ಟೆಲ್ಲ ಉಪ್ಪು ಹಾಕಿದ್ರು ಅವ್ನು ಹಿಂಗೆ ತಿರ್ಗಾ ಮಾಡ್ತಾನೆ ಅಂದರೆ ಇವನು ಮನುಷ್ಯ ಅಲ್ಲ ಹೆಂಗೋ ಇದೊಂದು ಸಲ ನೋಡೋಣ ಸುಮ್ಮನೆ ನೀನು ಹೇಳಂತಾನೆ ನಿನ್ನ ಹಸ್ಗಳ್ನ ಮಾರಿಸ್ತಾನೆ 1 ತಿಂಗಳೊಳಗೆ ನಿನ್ನ ಬಾಕಿ ದುಡ್ಡೆಲ್ಲ ಕೊಡ್ತಾನೆ ನೋಡು ಇದೊಂದು ಸಲ ನೋಡು ನಾವೆಲ್ಲ ಇರ್ತೀವಿ ಬಿಡು ತಲೆ ಕೆಡಿಸ್ಕೋಬೇಡ ಹಂಗೆ ಮಾಡೋಣ ನಾವೆಲ್ಲ ಇರ್ತೀವಿ ಬಿಡು ತಲೆ ಕೆಡಿಸ್ಕೋಬೇಡ ನಾವಿದ್ದಾಗಲೇ ಯಾಕೆ ಯೋಚನೆ ಮಾಡ್ತಿ ಹೇಳು ಅವ್ನು ಹೇಳಂತಾನೆ ಈ ಒಂದು ವಾರದೊಳಗೆ ಹಸ್ಗಳ್ನ ಮಾರಿಸಿ ಒಂದು ತಿಂಗಳು ಟೈಮ್ ತಗೊಂಡು ನಿನ್ನ ಮಿಕ್ಕಿದ ದುಡ್ಡು ನಿನಗೆ ಲೆಕ್ಕ ಎಲ್ಲ ಜಪ್ತಿ ಮಾಡ್ತಾನೆ ಮಾಡಿಸ್ತೀವಿ ಆ ಬಡ್ಡಿ ಮಗ ಎಲ್ಲ ಹೋಗ್ತಾನೆ ನಾವು ಬಿಡ್ತೀವಿ ನೀನೇನು ತಲೆ ಕೆಡಿಸ್ಕೋಬೇಡ ಸುಮ್ಮನಿರು ಅಣ್ಣ ಆಯಿತು ನೀವು ಇಷ್ಟೆಲ್ಲ ಹೇಳಿದ ಮೇಲೆ ನಿಮ್ಮ ಮಾತಿಗೆ ನಾನು ಬೆಲೆ ಕೊಟ್ಟು ಹೋಗ್ತೀನಿ ಮುಂದಿನ ವಾರ ಅದು ಯಾವತ್ತು ಸಂತೆ ಬಂದು ಹಸ್ಗಳ್ನ ಹೊಡ್ಕೊಂಡು ಹೋಗೋಕೆ ಹೇಳು ತಿರ್ಗಾ ಒಂದು ತಿಂಗಳೊಳಗೆ ನಾನು ದುಡ್ಡು ಬಡ್ಡೆ ಎಲ್ಲ ನನಗೆ ಚುಪ್ತ ಆಗಬೇಕು ಆಯ್ತು ಹೇಳಪ್ಪ ನಾವು ಮಾಡಿಸ್ಕೊಡ್ತೀವಿ ಹೇಳಿ ಸುಮ್ಮನೆ ತಲೆ ಕೆಡಿಸ್ಕೋಬೇಡ ನಾವಿದ್ದಂಗೆ ಯಾಕೆ ನಿನಗೆ ನಾವೆಲ್ಲ ಮಾಡಿಸ್ಕೊಡ್ತೀವಿ ಅರ್ಥ ಆದೇನಾ ದಳ್ಳಾಳಿ ಹಂಗೆ ಮಾಡು
ಹ್ಞೂ ಸರಿ ಕಾರಣ ಆಯಿತು, ತಪ್ಪಾತು ಕಾರಣ. ಇನ್ಮೇಲೆ ಈ ಥರ ಮಾಡಲ್ಲ ಅಣ್ಣ, ಇದೇ ಕೊನೆ ಕಾರಣ. ಇನ್ಮೇಲೆ ಒಳ್ಳೆ ಸ್ಕೂಲ್ ಕೊಡಿಸ್ತೀನಿ, ಚೆನ್ನಾಗಿ ವ್ಯಾಪಾರ ಮಾಡ್ತೀನಿ, ನಿಯತ್ತಂಗೆ ಮಾಡ್ತೀನಿ ಅಣ್ಣ, ಇದ್ದಿದ್ದಂಗೆ ಹೇಳ್ಕೊಂಡು ಮಾಡ್ತೀನಿ ಅಣ್ಣ. ನಾನು ಎಲ್ಲರೂ ದಯವಿಟ್ಟು ಕ್ಷಮಿಸ್ಬಿಡ್ರಣ್ಣ. ಅಣ್ಣ ನಿನ್ನ ದುಡ್ಡು ನಿನಗೆ ವಾಪಸ್ ಕೊಡ್ತೀನಿ ಅಣ್ಣ, ನಿನಗೆ ₹1 ನಿನಗೆ ಮೋಸ ಮಾಡಲ್ಲ. ನನಗೆ 1 ತಿಂಗಳು ಟೈಮ್ ಕೊಡು, ನಿನ್ನ ಸ್ಕೂಲ್ ಮುಂದಿನ ವಾರ ಮಾಡ್ತೀನಿ, ಅದ್ರ ಜೊತೆಗೆ ಮಿಕ್ಕಿದ ದುಡ್ಡು 1 ತಿಂಗಳೊಳಗೆ ನಿಂದೆಲ್ಲ ಚುಪ್ತಾ ಮಾಡ್ತೀನಿ. ಸರಿ ಕಾರಣ. ಸರಿ ಆಯ್ತಣ್ಣ. ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಹೋಗ್ತಾ ಇದ್ದೀನಿ. 1 ತಿಂಗಳು ಟೈಮ್ ಅಣ್ಣ. ಈಗಲೇ ಹೇಳ್ತಿದ್ದೀನಿ. ಆಯ್ತು ಹೋಗಪ್ಪ, ತಲೆ ಕೆಡಿಸ್ಕೋಬೇಡ. ಹೋಗಿ ನಾವು ಕೊಡ್ಸಿಸ್ತೀವಿ, ಹೋಗು. ಅರ್ಥ ಆಯ್ತು ನಾ ದಳ್ಳಳ್ಳಿ, ಈಗಲನ ನ್ಯಾಯವಾಗಿ ಭಯ ಭಕ್ತಿಯಿಂದ ಬಾಳು, ಇಲ್ಲಾಂದರೆ ಪಟ್ಟೆಸಿರ ನೆಗ್ದಾಡಂಗೆ ಬಿಡ್ತೀನಿ. ರಾಸ್ಕೆಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ನಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಒತ್ತಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ.